ಏನ್ರಿ ಎಲ್ಲಿ ಹೋಗಿದ್ರಿ ನೀವು? ನಾನಾ ಮಠಕ್ಕೆ ಹೋಗಿದ್ದೆ. ಹಾ ಮಾವ ಏನ ಮಠಕ್ಕೆ ಹೋಗಿದ್ದೆ ಅಂತ ಇಷ್ಟು ಸಲೀಸಾಗಿ ಹೇಳಕತ್ತಾರ ರೀ? ಮಠಕ್ಕೆ ಹೋಗಿದ್ರೆ? ಹ್ಞೂ ಮಠಕ್ಕೆ ಹೋಗಿದ್ದೆ. ಓ ಹೌದಾ? ಅಲ್ಲ ಎದ್ರ ಸಂಬಂಧ ನನಗೂ ಹೇಳ್ಬೇಕು ಬೇಡ, ನಾನು ಬರ್ತಿದ್ದೆ. ಎದಕ್ಕೆ ಒಬ್ಬರೇ ಹೋಗಿದ್ರಿ? ಹಾ ಒಬ್ಬನೇ ಹೋಗಿದ್ನ ಮರಯ್ಯ. ಅಲ್ಲಿ ಹೋಗ್ತಿದ್ದಂಗೆ ನಾವು ಮೊದಲು ನಾನು ನಿನ್ನ ಮದುವೆ ಆಗೋಕ್ಕಿಂತ ಮುಂಚೆ ಒಂದು ಊರಾಗಿದ್ನಲ್ಲ, ಆ ಊರು ಹೆಣ್ಮಗಳು ಒಬ್ಬಕ್ಕೆ ಸಿಕ್ಲ. ಆಕಿ ನಾನು ನೋಡಿ ಗೊತ್ತಾಗಿಡ್ಲ, ನಿನ್ನ ಎಲ್ಲೇ ನೋಡ್ದಂಗೆ ಐತೈತಮ್ಮ ಅಂತಂದ್ಲು. ಅವಾಗ ಇಲ್ರಿ ಹಿಂಗಿಂತ ಊರವ, ಈಗ ಹಿಂಗೆ ಮದುವೆ ಆಗಿ ಹಿಂಗೆ ಅದನಿ ಅಂದೆ. ಎಷ್ಟು ಪ್ರೀತಿ ವಿಶ್ವಾಸಲೇ ಮಾತಾಡ್ಬೇಕು ಹೆಣ್ಮಗಳು ಪಾಪ. ಛೇ, ಸಂಸ್ಕಾರ ಅಂದ್ರೆ ಅವ್ರು ನೋಡಿ ಕಲಿಬೇಕು. ಭಾಳ ಖುಷಿ ಆಯ್ತು. ಇಷ್ಟು ಪ್ರೀತಿಯಿಂದ ಮಾತಾಡಿದ್ರು, ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು ನನಗಂತೂ ಭಾರಿ ಖುಷಿ ಆಯ್ತಪ್ಪ. ಅವ್ರ ಜೊತೆಗೆ ಮಾತಾಡ್ಕೊಂತ ಒಂದು ಸ್ವಲ್ಪ ಮಠಕ್ಕೆ ಅಂದ್ರೆ ನನ್ನ ದೋಸ್ತನ ಬಂದು ಭೇಟಿ ಆಗಕ್ಕೆ ಹೋದೆ. ಹಂಗೆ ಮಠದಾಗೆಲ್ಲ ಅಡ್ಡಾಡ್ಕೊಂಡು ಮಾಡಿ ಬಂದೆ. ಯಾಕೆ ಏನಾಯ್ತು? ಏನಾರ ಕೆಲಸ ಇತ್ತಾ? ಮಾವ ಚಾ ಮಾಡ್ಕೊಡ್ಲಾ? ಲಕ್ಷ್ಮಿ ನಿಂಗೆ ಹೆಸರು ಹೇಳಿ ಚಾ ದೃಢ ನಮ್ಮ ಮನೆಗೆ ಯಾರಿಗೂ ಇಡಬೇಡ. ಗ್ರೀನ್ ಟೀ ಕುಡಿತಾರ, ಗ್ರೀನ್ ಟೀನೇ ಕೊಡು. ಏನು ಆ ಚಾ ಬೇಡ, ಶುಗರ್ ಒಳ್ಳೇದಲ್ಲದ, ಸ್ಲೋ ಪಾಯ್ಸನ್ ಅದು ಒಂಥರ. ಹಾಂ, ನನಗೊಂದು ಕಪ್ ಚಾ ಮಾಡ್ಕೊತೀನಿ. ಅವರಿಗೆ ನಿಮ್ಗೆ ಎಲ್ಲರಿಗೂ ಗ್ರೀನ್ ಟೀ ಮಾಡ್ಕೊಂಬರ್ತೀನಿ. ಲಕ್ಷ್ಮಿ ಥ್ಯಾಂಕ್ಸ್ ಅಮ್ಮ. ಲಕ್ಷ್ಮಿಗೆ ಯಾಕೆ ಥ್ಯಾಂಕ್ಸ್ ಹೇಳತ್ತೀರಿ? ಅಲ್ಲ, ಬಂದ ತಕ್ಷಣ ಪಾಪ ಚಾ ಬೇಕಾ ಏನು ಬೇಕಂತ ವಿಚಾರಿಸ್ತಾಳಲ್ಲ, ಅದಕ್ಕೆ. ಅದ್ರಾಗ ಏನು ಹಿರಿತನ ಐತೆ? ಆಕಿ ಮನೆ ಸೊಸಿ ಅತ್ತಿ ಮಾವಿಗೆ ಏನು ಬೇಕನ್ನೋದು ಕೇಳಾರ್ದ ಮತ್ತೆ ಯಾರಿಗೆ ಕೇಳ್ಬೇಕು? ಲಕ್ಷ್ಮಿ ಫೋನ್ ಮಾಡಿ ಹೇಳಿದ್ದು ಎಷ್ಟು ಒಳ್ಳೇದಾತು. ಛೇ, ಅಕಸ್ಮಾತ್ ಏನಾರು ಬಂದು ಇಲ್ಲ ಇಲ್ಲೋಗಿದೆ ಅಂದಿದ್ರೆ ಎಷ್ಟೊಂದು ಪ್ರಾಬ್ಲಮ್ ಆಕಿತ್ತು. ನಿಜವಾಗ್ಲೂ ಲಕ್ಷ್ಮಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ತಡಿ, ಒಂದು 2 ನಿಮಿಷ ಹೋಗಿ ಕೈಕಾಲು ಮುಖ ತೊಗೊಂಡು ಬರ್ತೀನಿ. ನೋಡ್ದೇನ ಏನೋ ಹೇಳಿದಲ್ಲಿ ಈಗ. ಅಲ್ಲಿ ಹೋಗಿದ್ರು, ಮಾವಾರ ಜೊತೆಗೆ ಇಲ್ಲಿದ್ರು. ಮಾವಾರ ನಿಂಗೆ ಏನೋ ಫ್ರಾಡ್ ಮಾಡ್ತಾ ಇದಾರ ಹಂಗೆ ಹಿಂಗೆ ಅಂತೇಳಿ. ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತೈತಿ. ಏನ ಸುಮ್ಮನೆ ಇಲ್ಲದ ಆಪಾದನೆ ಹೊರಿಸೋದನ್ನು ಕಮ್ಮಿ ಮಾಡ್ಕೊ. ಆಮೇಲೆ ಈ ಥರ ಓವರ್ ಥಿಂಕಿಂಗ್ ಮಾಡೋದನ್ನು ಸ್ಟಾಪ್ ಮಾಡು. ಅಲ್ಲ ಹತ್ತಿರ ಅದು ನಂಗೆ ಯಾರೋ ಪರಿಚಯದರು ಅಂತ ಅನ್ನಿಸ್ಲಿಲ್ಲ. ಭಾಳ ಕ್ಲೋಸ್ ಆಗಿದ್ರು. ನಾನು ಫೋಟೋನೋ ಅಥವಾ ವಿಡಿಯೋನೋ ಮಾಡ್ಕೊಳ್ಳಿಲ್ಲ. ಜಾತ್ರೆ ಗದ್ದಲಾಗ ಅದು ಒಂದು ಮಾಡಿದರೆ ನಿಜವಾಗ್ಲೂ ನಿಮಗೆ ಗ್ಯಾರಂಟಿ ಇಕ್ಕಿತ್ತು. ಆ ಥರ ಏನಾರ ಮಾಡಿದ್ದಿ ನನ್ನ ಕಡೆ ಕರೆನ ಬೇಯಿಸ್ಕೊತಿದ್ದಿ ಮತ್ತೆ ನೀನು. ಅಲ್ಲಿ ಏನಂತ ತಿಳ್ಕೊಂಬಿಟ್ಟು ಫೋಟೋ ವಿಡಿಯೋ ಮಾಡ್ಕೊಂಡು ಬಂದು ತೋರಿಸೋ ಅಷ್ಟು ನನ್ನ ಗಂಡ ಏನು ಗತಿಗೆಟ್ಟಿಲ್ಲಮ್ಮ ಏನು? ಹಾಂ, ಅದನ್ನು ಏನಿದ್ರು ನಿನ್ನ ಫ್ಯಾಮ್ಲಿಯಲ್ಲಿ ಅಷ್ಟೇ ಇಟ್ಕೋ. ನಾ ಈಗ ಹೇಳ್ತಾ ಅದನ್ನು ಕೇಳು. ಫೋಟೋ ವಿಡಿಯೋ ಮಾಡ್ಕೊಂಬರ್ತಾಳಂತೆ. ಅದು ಯಾಕೆ ಮಾಡ್ಕೊಂಬರ್ತಿ? ತಲೆಗಿರಿ ಕೆಟ್ಟೈತೆ ನಿನಗೆ? ಹಾಂ ಅಲ್ಲ ಅಂದ್ರೆ ನೀವು ಹೇಳಿದ್ದು ನಂಬ್ತಾ ಇಲ್ಲಲ್ಲ. ನಂಬಲ್ಲ. ನನ್ನ ಗಂಡ ಏನಂತೇಳಿ ನಂಗೆ ಚಲೋ ಗೊತ್ತೈತಿ. ಅವ್ರ ಮುಂದೆ ನಿನ್ನ ಸೊಸಿ ಹಿಂಗಂದ್ಲು ಅಂತೇಳಿ ಏನಾರ ನಾ ಹೇಳೋದು ಬೇಡ. ಇದೇ ಲಕ್ಷ್ಮಿನ ಹೇಳಿದ್ಲು ಅಂತ ತಿಳ್ಕೊ. ಹಿಂಗೆ ನಾತಿದ್ಲು ಅಕ್ಕ ಅಂತೇಳಿ. ಎಷ್ಟು ಅವಮಾನ ಆಕತಿ ವಿಚಾರ ಮಾಡಿ. ನೀನು ಮಾತಾಡಬೇಕಾರ ಏನು ನಾಲ್ಗಿ ಬಿಗಿ ಹಿಡಿದು ಮಾತಾಡ. ನಾನಂತ ಸುಮ್ಮನೆ ಅದೇನಿ. ಬೇಗ ನನ್ನ ಜಗದಾಗ ಬೇರೆ ಯಾರ ಇದ್ದಿದ್ರೆ ಸುಮ್ಮನೆ ಇರ್ತಿದ್ದಿಲ್ಲ. ಮತ್ತೆ ತಪ್ಪಾಯ್ತತ್ಯಾರ. ಛೇ, ಏನು ಹುಡುಗಿನ ಏನಾತಾಗ. ಕ್ಯಾ ಮಲಮಜ್ಜಿ, ನಿಮ್ಮದು ಬಹುದು ಬಂದಿಲ್ಲ? ಭಾಳ ದಿನ ಆತು ಬಂದಿಲ್ಲ. ನಿನ್ನೆರ ಬಂದೋದೆಲ್ಲ ಆಡ್ಬಿಟ್ಟು. ಅರೇ ನಯ್ಯೇ, ಓ ಕಿವಿದು ಮಸೀನ್ಗೆ ಹಾಕೊಂಡಿಲ್ಲ ನೋಡೋ. ನಾಯಿ ನರಿ ಹಂದಿ ಅಂದ್ರೆ ಮತ್ತೆ ನನ್ನ ಕೈಯಾಗ ಉಳ್ಗಾಲನೇ ಇಲ್ಲ ಅಂತ ತಿಳ್ಕೊಂಬಿಡ ಆಡ್ಬಿಟ್ಟು ನಿನಗೆ. ಯಾಕ್ಲೆ ನಂಗೆ ನಾಯಿ ಅನ್ನಕತ್ತಿ? ಊರ್ ಬಿಡಾಡಿ ನಿನಗೆ ನಾಯಿ ನರಿ ಅನ್ನಕ್ಕೆ ನಾನು ಏನಂತ ತಿಳ್ಕೊಂಬಿಟ್ಟಿ ನೀನು? ಎದ್ರ ಸಂಬಂಧ ನಾಯಿ ಅಂದಿ? ಹೋಗ್ಲಿ ಏನ ಮತ್ತೆ ಹೋಗ್ಲಿ ಅಂತ ಸುಮ್ಬಿಟ್ಟ ನಿನ್ನ. ನೀನ ನಾಯಿ, ನೀನ ಹಂದಿ, ನೀನ ಕುದುರಿ, ನೀನ ಕೋಳಿ, ನೀನ ಹಂದಿ ಚಿಪ್ಪಾಂಜಿ ಎಲ್ಲ ನೀನ. ಯಾಲ್ಲ ರಂಜಾನ್ದು ಮೈನಾದಲ್ಲಿ ಮುದುಕಿದು ನಮ್ದುಗೆ ತಲೆಗೆ ತಿಂತಾ ಇದೆಲ್ಲ, ಸೀರ್ ಖರಾಬಿಗೆ ಮಾಡ್ತಾ ಇದೆ. ಓ ಈಸ್ ಬುಡ್ಡಿಗೆ ಉಠಾಲೆ ಎಲ್ಲ ಬುಟ್ಟಾಲೆ. ಓ ನಯ್ಯೇ ನಿಮ್ದು ಬಹು ಸೊಸೆದು ಬಂದಿಲ್ಲ ಚಂದದ್ದು ಅಕ್ಕ ಅಂತ ಹೇಳಿದ್ದು ನಾವು. ಅಮ್ಮನಿ ಅಂಗಳದಾಗ ಏನು ಹೇಳಕ್ ಕುಂದಿರ್ತಿ? ಆಡ್ಬಿಟ್ಟು ಹೋಗಲ್ಲ ಅಕ್ಷಿಗೆ. ಕ್ಯಾ ಅಲ್ಲ ಆಡ್ಬಿಟ್ಟು ಹೋಗೇ ಬಿಟ್ಲಲ್ಲಿಕ್ಕೆ ಓಡಿ. 2 ನಿಮಿಷ ನಿಂದ್ರಾಕಾಗಿಲ್ಲ ನೋಡು. ಮಾರ್ಮಣ್ಣ ಗಡಗ್ಲಿ ಏನು ಮಾತಾಡ್ತಾವ ಏನ? ಅಯ್ಯ, ನಾನು ಕಿವಿಗೆ ಹಾಕೊಳ್ಳೋ ಮಸೀನೇ ಹಾಕೊಂಡಿಲ್ಲ. ಆ ಬಿಡಾಡೋದು ಏನು ಮಾತಾಡ್ತಾ ಏನ? ತಡಿ ಹಾಕೊಂಡ್ಬಿಡ್ತೇನೆ. ಓ ಮಲಮಜ್ಜಿ, ಆರಾಮ್ ಕೂತ್ಬಿಟ್ಟಿ? ಮತ್ತೇನು ಹಾರಾಡ್ಕೊಂತ ಅಡ್ಡಾಡ್ಲೇನ? ಆರಾಮ್ ಕುಂತೇನಿ. ಮತ್ತೇನಾಯ್ತು ಕೆಲಸ ನಂದು? ಅಂದಂಗ ನಿಂಗೆ ವಿಷಯ ಗೊತ್ತಾತ? ಇಲ್ಲ, ಏನು ವಿಷಯ? ಆಕೆದಾಳ ಲತಾ, ಅದೇ ಮೂಲಿ ಮನಿ ಲತಾ. ಆಕಿ ಅದೇಂತದ ಅನ್ನವ ಆಕಿ ಗಂಡ ಅದೇಂತದ ಡಿಪ್ರೆಷನ್ನಿಗೆ ಹೋಗ್ಯಾಳಂತ ನೋಡು. ಹಾಂ, ಡಿಪ್ರೆಷನ್ ಬಂದ್ರನ? ನೀವೇನು ಬಾಗಲಾಕ ಕುಂತೀರನ? ಅದು ಒತ್ತಟ್ಟಿಗೆ ಹೋಗ್ಲಿ, ಬಾಗಲಾಕ ಕುಂತಿರ್ಬೇಕು. ಮತ್ತು ನಾ ಎಲ್ಲ ಹಾಳಾಗೋಲಿ. ಆ ಮುಲಿಮನಿ ಲತಾನ್ ಮಾತಾಡ್ಸ್ಬೇಡ್ಲಿ ಆಕಿನ ಹಡಿಬಿಟ್ಟಿನ. ಒಟ್ಟ ಮಾತಾಡ್ಸ್ಬೇಡ. ಇದ್ರಿಗೆ ಬೆಟ್ಟಾದ್ರೂ ಆಡ್ಬಿಟ್ಟಿಗೆ ಯಾಕ ಅನ್ಬೇಡ ನೋಡು. ಯಾಕತ್ತೀರ ಏನಾತ? ಅಲ್ಲ ಬೆಂಡ್ಲಿ, ನೀವು ಮಠಕ್ಕೆ ಹೋಗಕ್ಕಂತೇಳಿ ಬಾ 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 ಅಂತ ಕೇಳಲಿಲ್ಲ ಆಕಿನ. ಏನಂದ್ಲು ಹೇಳಕ್ಕೆ? ನನಗೆ ಎಲ್ಲಿ ಬರೋಕ್ಕೂ ಮನಸ್ಸಿಲ್ಲ, ನನಗೆ ಎಲ್ಲಿ ಹೋಗೋಕ್ಕೂ ಮನಸ್ಸಿಲ್ಲ, ನಾವು ಅಲ್ಲವ ಒಲ್ಲೆ ಅಂದ್ಲೇ ಇಲ್ಲ ಹಾಡ್ಬಿಟ್ಟು. ಈಗ ನೋಡು ಅದೆಂತದ ಅಂದ್ಲವ ಸುಡ್ಗಾಡಿಕ್ಕಿ ಅಲ್ಲಿ ಹೋಗ್ಯಾಳಂತ ನೋಡಿಕೆ. ಅದೆಂತದ ಡೆನ್ಮಾರ್ಕ್ ಅಂತ ನೋಡು. ಹಾಂ,
ಎಲ್ಲಿಗೆ? ಅಯ್ಯೋ ಶಾಂತಕ್ಕ, ಅದೇನೋ ಡಿಪ್ರೆಷನ್ ಅಂತವ ಆಕಿ ಗಂಡ ಅಂದ. ಆ ಆಪರೇಷನ್ಗೆ ಅದಕ್ಕೆ ಹೋಗ್ಬೇಕಿತ್ತಿಕ್ಕಿ ಹಡಿಬಿಟ್ಟಿ. ಹಾ ನೋಡಿ ಎಷ್ಟಿರ್ಬೇಕಿತ್ತಿ. ನಿಮ್ ಕೂಡ ಜಾತ್ರೆ ಕರೆದ್ರೆ ಬರಕ್ ಮನ್ಸಿಲ್ಲ, ಈಗ ತಾನೊಬ್ಬಕ್ಕೆ ಇಲ್ಲೋಗ್ಯಾಳ. ಅದಕ್ಕೆ ನಾ ಹೇಳ್ತೇನಲ್ಲ ಶಾಂತವ, ಆ ಬಿಡಾಡಿನ ಒಟ್ಟ ಮಾತಾಡಿಸ್ಬೇಡ ಅಂದ್ರೆ ಆಡಿಸ್ಬೇಡ. ಅಯ್ಯೋ ಯಮ್ಮ, ಆ ಡಿಪ್ರೆಷನ್ ಅಂದ್ರೆ ಊರಲ್ಲ, ಆಕಿ ಏನೋ ಆರಾಮ್ ಅನ್ಸ್ವಲ್ದಂತೆ ಅದಕ್ಕೆ ಅಂದಾಳಕಿ. ಹಾ ನೀನೇ ಅಂದಿಲ್ಲ ಅದೆಲ್ಲ ಹೋಗ್ಯಾಳ ಅಂತೇಳಿ. ಅಯ್ಯೋ ಅತ್ಯಾರ, ಅದೇನು ಸುಡ್ಗಾಡ ಯಾರಿಗೆ ಗೊತ್ತು. ನೀವು ಒಂದತ್ತಾಗ ಪೂರ ಏನು ವಿಚಾರ ತಿಳ್ಕೊಳ್ಳಲ್ಲ ಮಾಡಲ್ಲ, ನಿಂತು ಬಿಡ್ತಿರತ್ತಾಗ ಹಂಗ ಹಿಂಗ ಅದಂಗ ಇದಿಂಗ ಅಂತೇಳಿ. ನನ್ಗೇನು ಗೊತ್ತಾ ಈ ಆಡಿಬಿಟ್ಟಿನ ಅಂದಕ್ಕೆ ಇಂದ ಮುಂದೆ ತಿಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಬಂದು ಒಟ್ರಾಸಿ ಓದ್ರ ಬಿಡ್ತಾಳ. ಮಾನಸಿಕ ಆಗ್ಯಾಳಂತ ಮತ್ತು ಹಂಗನ್ನ ಮಾನಸಿಕ ಆಗ್ಯಾಳ ಅಂತೇಳಿ. ಅದೇಂತ ಸುಡ್ಗಾಡಿಗೆ ಹೋಗ್ಯಾಳ ಅಂತಂದು ನನ್ಗೇನು ಗೊತ್ತಾಗ್ಬೇಕು. ಯಾವ್ದ್ರ ಸಂಬಂಧ ಅಂತ? ಮೊನ್ನೆ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡಲ್ಲ, ಅದ್ರ ಸಂಬಂಧ ಆಗಿರೋದು ಇದೆಲ್ಲ. ಅಯ್ಯೋ ದೇವ್ರೆ, ಏನೇನು ಹಾಕ್ಕಾವೋ ಏನೇನು ಹೊಕ್ಕಾವೋ ದೇವರಿಗೆ ಗೊತ್ತು ಬಿಡು. ಅಂದಾಗ ನೀವು ಜಾತ್ರೆಗೆ ಹೋಗಿ ಬಂದ್ರೆ ನನ್ನೊಂದು ಅದು ಕರೆದಿಲ್ಲ ಶಾಂತಕ್ಕ, ನಾನು ಬರ್ತಿದ್ದೆ. ನೀವೆಲ್ಲ ಒಕ್ಕಟ್ಟವ, ನಾವು ಅಷ್ಟೇ ಕಡೆಯಲ್ಲಿ ನೋಡತ್ತ ಸುಳ್ಳ. ನಮ್ಮ ಶಾಂತಕ್ಕ ನಮ್ಮ ಗಿರ್ಜಿ ಅಂತ ಬಡ್ದಾಡೋದು, ನೀವೆಲ್ಲ ನಮ್ಮನ್ನು ಬಿಟ್ಟೆ ಮಾಡೋದು. ಲೇ ಬೆಂಡ್ಲಿ, ಕೇಳಿದೆ ನಾನು. ಜೈ ಬರ್ತಾಳ ನೋಡು ಶಂಕರಣ್ಣ ಅಂತೇಳಿ. ನಿನ್ ಗಂಡೆ ನನ್ಗೆ ಗೊತ್ತಾ? ಅಯ್ಯೋ ಮನ್ಯಾರ ಮುಕ್ಕಳ ರೊಕ್ಕ ಹಾ ಮಾಡ್ಯಾಳ, ಮತ್ತೇನು ಅಕ್ಕಿಗೇನು ಬರ್ತಾಳ? ಇಲ್ಲಿ ರೊಕ್ಕ ಕೊಡೋ ನಾನೆಲ್ಲ ಸಾಕಾಗಿ ಹೋಗೈತ್ರಿಪ್ಪ, ಆಕೇನು ಬೇಡ ನೀವು ಹೋಗ್ಬರ್ರಿ ಗಿರ್ಜಕಾರ ಅಂತ ಅಂದ. ನಾನು ಮತ್ತೆ ಸುಮ್ಮನೆ ಅದೇ, ಮತ್ತೇನು ಅವ್ನ ಮಾತು ಪಿಕ್ಕಿ ಬಂದು ಕರಿಯೋದು ನಿನ್ನ ಅಂತೇಳಿ. ಇವ್ರು ಆಡಿ ಹಿಂಗಿರ್ತಾವೆ, ನಿಮ್ಗೆ ಗೊತ್ತಾಗಂಗಿಲ್ಲ. ಹೌದಾ? ನನ್ನ ಗಂಡು ಹಂಗನ್ನ ನೋಡಿ ಎಷ್ಟಿರ್ಬೇಕು. ಹಿಂಗಾಗಿ ಮತ್ತೆ ನನ್ನ ತಲೆ ಕೆಡೋದತ್ತಾಗ. ಮಾವ ಗ್ರೀನ್ ಟೀ. ಲಕ್ಷ್ಮಿ ಕೊಡಮ್ಮ. ಫೋನ್ ಮಾಡಿ ಹೇಳಿದ್ದೊಂದು ಒಳ್ಳೇದಾತಮ್ಮ, ಇಲ್ಲ ಅಂದಿದ್ರೆ ಎಷ್ಟು ಪ್ರಾಬ್ಲಮ್ ಆಕಿತ್ತು ಅಂದ್ರೆ ಅಯ್ಯೋ ದೇವ್ರೆ. ಅಲ್ಲ ನನ್ನ ಸೊಸಿ ಮನ್ಯಾಗಿರೋದು ಎಷ್ಟ ಏನೋ ಹೊರಗಡ್ಡಾಡೋದ ಜಾಸ್ತಿ ಆಕತಿ ಹೋಗತ್ತಾಗ. ಅಲ್ಲ ಅದು ಯಾವಾಗ ನಾನು ನೋಡಾಳು ಇಷ್ಟೆಲ್ಲ ಬಂದು ಮನ್ಯಾಗ ಹೇಳಿ ಓದೋರೆ ದೊಡ್ಡ ಪ್ರಾಬ್ಲಮ್ ಆಕಿತ್ತು ನೋಡು. ಅಂದರೆ ಈಕಿ ಫೋನ್ ಮಾಡಿ ಹೇಳ ಇರ್ಲಿ ಮಾವ ಅಂದಂಗ. ಅಲ್ಲ ನೀವಿಬ್ರು ಹೇಳಿದ್ನಲ್ಲ ನಾನು ನಿಮಗೆ ದೌಡ್ ಬರ್ರಿ ಅಂತ, ಯಾಕಲ್ಲಿ ಹೊತ್ತಾಗ ಮಟ್ಟ ಅಲ್ಲೇ ಇದ್ರೇನೆ? ಅಲ್ಲಿ ಗೊತ್ತಿದ್ದವ್ರು ಎಷ್ಟು ಜನ ಬರಾತಿದ್ರು ಗೊತ್ತನ ಲಕ್ಷ್ಮಿ, ಅಷ್ಟು ಸುಲಭಿಲ್ಲ ಹೊರಗಡ್ಡಾಡೋದು ಅಂದ್ರೆ, ಅಷ್ಟು ಸುಲಭಕ್ಕಿಲ್ಲ. ಅಲ್ಲೇ ಆಕಿಗೂ ನನಗೂ ಸ್ವಲ್ಪ ಜಗಳನೂ ಆಯ್ತು. ಓಹೋ, ಮಾವ ಯಾರ ಬಗ್ಗೆ ಹೇಳ್ತಾ ಇದಾರ? ಯಾರ ಜೊತೆ ಜಗಳ ಆಯ್ತು? ಅಂದರೆ ಲಕ್ಷ್ಮಿ ಫೋನ್ ಮಾಡಿ ಮಾವಿಗೆ ಹೇಳೋಣ. ಅಬ್ಬಾ, ಈಕಿ ನಾವು ಅಂದ್ಕೊಂಡಷ್ಟು ಕಡಿಮೆ ಇಲ್ಲ. ಅಂದರೆ ಮಾವಾರು ಯಾರ ಜೊತೆಗೆ ಅಡ್ಡಾಡಕ್ಕೆ ಹೋಗಿದ್ರು ಅಂತ ಲಕ್ಷ್ಮಿ ಗೊತ್ತಾ? ಅಯ್ಯೋ ದೇವ್ರಿ, ಇವ್ರು ಏನು ನಡ್ಸ್ಯಾರ ಅಂತಲೇ ಗೊತ್ತಾಗೋಲ್ತಲ್ಲ. ಹೆಂಗಾರ ಮಾಡಿದನ್ನು ಪತ್ತೆ ಹಚ್ಚಿ ನಮ್ಮ ಅತ್ತಿಗೆ ನಮ್ಮ ಲಕ್ಷ್ಮಿಗೆ ತಂದಿಡ್ಬೇಕು. ಈ ಲಕ್ಷ್ಮಿ ಗೊತ್ತಾಗ್ಬೇಕು ಈಕಿಗೆ. ತಡಿ ಇಲ್ಲೇ ನಿಂತು ಕೇಳಿಸ್ಕೊತೀನಿ ಏನು ಅಂತ ಗೊತ್ತಾಕೈತಿ. ಅಲ್ಲ ಮಾವ ಯಾರ ಜೊತೆಗೆ ಜಗಳ ಆಯ್ತು ಅಂತ ಹೇಳಕತ್ತಾರಲ್ಲ, ಹೆಸರು ಒಂದು ಏನಾರ ಬಾಯಿ ಬಿಡ್ಲಿ, ಯಾರು ಏನಂತ ಗೊತ್ತಾಕ. ಮಾವ ಜಗಳ ಆತ ಯಾಕ? ಅಯ್ಯೋ ನಂಗೆ ಗೊತ್ತಿದ್ದವ್ರು ಬಂದ್ರೆ ನಾನು ಸ್ವಲ್ಪ ಸೈಡ್ಗೆ ಹೋಗಿ ನಿಂತನೆ, ಆಕೆಗೆ ಸಿಟ್ಟು ಬಂತು. ನೀವು ಈ ಥರ ಸೈಡ್ಗೆ ಹೋಗಿ ನಿಂದಿರ್ತೀರಿ, ನಾವಿಬ್ಬರು ಅಡ್ಡಾಡೋದು ನಿಮ್ಗೆ ಇಷ್ಟ ಆಗಲ್ಲ, ನಾನು ಜೀವನದಾಗ ನಾನು ಒಬ್ಬಕ್ಕೆ ಜೀವನ ಕಳೆದೆ, ಈಗ ಬಂದು ನೀವು ಈ ಥರ ಮತ್ತೆ ನನಗೆ ಜೀವನ ಮಾಡೋದು ಇಷ್ಟ ಇಲ್ಲ, ಬೇಡ ನಿಮ್ಮ ಪಾಡಿಗೆ ನೀವಿರ್ರಿ, ನನ್ನ ಪಾಡಿಗೆ ನಾ ಇರ್ತೇನೆ. ಈಗ ಎರಡು ಆಕೆ ಮಾತಾಡಿದ್ದು ಅಂದರೆ ನನಗೆ ಅರ್ಥ ಆಯ್ತು, ಆಕೆಗೆ ಬೇಜಾರಾಯ್ತು ಅಂತೇಳಿ. ಆದರೆ ಏನು ಮಾಡ್ತಿ ಹೇಳು, ಈಗೆಲ್ಲ ಮನ್ಯಾಗ ಹೇಳ್ಕೊಳ್ಳೋ ಪರಿಸ್ಥಿತಿ ಐತೆ ಲಕ್ಷ್ಮಿ? ಇಲ್ಲ, ಹೌದಿಲ್ಲ? ಇದು ವಿಚಾರ ನನ್ನ ಹೆಂಡತಿಗೆ ಗೊತ್ತಾದರೂ ಬಿಡೋದಿಲ್ಲ, ಮನ್ಯಾಗ ಅಲ್ಲಿ ಅವ್ರಿಗೆ ನಿಮ್ಮ ಇವ್ರಿಗೆ ಎಲ್ಲರಿಗೂ ಗೊತ್ತಾದರೂ ಬಿಡೋದಿಲ್ಲ. ಏನು ಮಾಡಲಿ ಹೇಳಿ? ನಾನಾರ ಮನ್ಯಾಗ ಹುಡುಗರಿಗೆ ಗೊತ್ತಾದ್ರೆ ನನ್ನ ಮರ್ಯಾದೆ ಏನಾಕತಿ? ಶೋ ದೇವ್ರೇ, ಒಂದು ವೇಳೆ ಏನಾರ ನೀನು ಈ ಮನೆ ಸುಸಿ ಅಲ್ಲದೆ ಹೋಗಿದ್ರು ನಾನು ಇದು ಏನು ಮಾಡ್ತಿದ್ದೆ ಗೊತ್ತಿಲ್ಲ. ಈಗ ನನ್ನಿಂದ ಪಾಪ ನಿನಗೆ ತೊಂದರೆ ಆಗಬಾರ್ದಂತೆ ಬಾಯಿ ಮುಚ್ಕೊಂಡಿರ್ತೇನೆ. ಏನು ಮಾಡ್ತಿ ಹೇಳು? ಸಾಕಾಗೋಗ್ಬಿಟ್ಟತ್ತ ತಗ. ಏನಪ್ಪ ಅದೇನಂತರ ಸುಳ್ಳಿಗೆ ಭಾಳ ಆಯುಷ್ ಇಲ್ಲ ಅಂತಾರಲ್ಲ, ಅದು ನಿಜ. ಹೋಗ್ಲಿ ಬಿಡು ಮಾವ, ಯಾಕೆ ತಲೆ ಕೆಡ್ಸ್ಕೊತೀರಿ? ಹೆಂಗಿದ್ರು ನಾನು ಫೋನ್ ಮಾಡಿ ಹೇಳಿದ್ದಕ್ಕೆ ಅವ್ರು ಬಂದಿದ್ದು. ಹೋಲ್ ಬಿಡು ಮಾವ, ನಾ ಮಾತಾಡ್ತಿಂತು ಅತ್ತಿ ಜೊತೆಗೇನು, ನೀ ತಲೆ ಕೆಡ್ಸ್ಕೊಡ, ಆರಾಮಾಗಿರು. ಅತ್ತಿನ ಒಂದು ಸ್ವಲ್ಪ ನೀನಾರ ನಿಮ್ಮ ಅತ್ತಿಗೆ ಹೇಳವ, ನಂಗೆ ಸಾಕಾಗೋಗ್ಬಿಟ್ಟತ್ತ ತಗ. ಆತ್ ಮಾವ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಸುಮ್ಮನೆ ಇರ್ರಿ. ಈಗೇನು ಸಿಟ್ಟು ಮಾಡ್ಕೊಂಡ ಮನೆಗೆ ಹೋದ್ಲಾ ಏನು ಆರಾಮಾಗಿ ಬಿಟ್ಟು ಬಂದ್ರೆ? ಅಲ್ಲಿ ಮಕ ಉಬ್ಬಿಸ್ಕೊಂಡಕ್ಕೆ ಏನಾರ ಮನೆಗೆ ಬೇಕಾ ಅಂದ್ರೂ ತೊಗೊಲಿಲ್ಲ, ಬಳಿ ತಗೋ ಅಂದ್ರೂ ತೊಗೊಲಿಲ್ಲ, ಸರ ಎಲ್ಲ ಕೂತಾಳ, ಏನಾರ ಬೇಕಾದ್ರೆ ತಗೋ ಅಂತಂದ್ರೆ ಏನು ಮಾಡಿದ್ರೆ ಏನೂ ತೊಗೊಲಿಲ್ಲ. ನಾವಲ್ಲೇ ಮನೆಗೆ ಹೋಗ್ಬೇಕು, ಬಿಡ್ತೀರಾ ಏನು ಆಟೋಕೋಲೆ ಅಂತೇಳಿ ಜಗಳನ ತೆಗೆದ್ಲು. ನಾನು ಏನು ಮಾಡಲಿ ಹೇಳು? ಮಾವ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾಳೆ ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಅತ್ತಿ ಜೊತೆಗೆ ಹೋಗಿ ಮಾತಾಡ್ತೇನೆ. ಯಾಕೆ ಮಾವನ ಜೊತೆ ಗುದ್ದಾಡಿದಿ, ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂತ ಹೇಳ್ತೇನೆ, ಹೋಲ್ ಬಿಡ್ರಿ. ಅಯ್ಯೋ ಏನು ಮಾಡ್ತೀವ, ನನ್ನಿಂದನೇ ಆಕಿಗೆ ಪಾಪ ಭಾಳ ಅನ್ಯಾಯ ಆಗೈತಿ. ಅಂತ ಹೊತ್ನ್ಯಾಗ ಈಗ ಆಕಿಗೆ ಸಮಾಧಾನ ಮಾಡಿ ಆಕಿಗೆ ಬುದ್ಧಿ ಹೇಳೋ ಸ್ಥಿತಿಯಾಗ ನಾವು ಅದೇವನ್ನ. ಹೌದಿಲ್ಲ? ತಾಪ್ ನಮ್ದು ಇಟ್ಕೊಂಡು ಏನು ಹೇಳಕ್ಕಾಕತ್ತೆ ಆಕಿಗೆ?
ಅದು ಅಲ್ಲಿ ಜಾತ್ರೆಯಾಗ ನಿಮ್ಮವ್ವ ಇವರು ಗಿರ್ಜಕ್ಕಾರು ಪ್ರೇಮ ಅವರು ಯಾರ್ಯಾರ ಪ್ರೇಮಕ್ಕಾರ ಅಂತ ನೋಡು, ನನಗೆ ಗೊತ್ತಿಲ್ಲ, ನಿಮ್ಮ ಅತ್ತಿ ಹೇಳಿದ್ದ ಹೆಸರು. ಅವರೆಲ್ಲರೂ ಬಂದಾರ ನೋಡು, ಇವು ಇಲ್ಲೇ ಅದಾರ. ನಾನು ನಿಂದ್ರಲ್ಲಪ್ಪ, ನಾ ಮೊದಲು ಹೋಗ್ಬೇಕು ಅಂತೇಳಿ ಸರ್ಬಡ್ಸೆ ಬಂದಿದ್ದು ನಾವು, ಗೊತ್ತನ? ಓ, ಜಾತ್ರೆಗೆ ಇವರೆಲ್ಲ ಬಂದಿದ್ರಾ? ಹಾಂ, ಎಲ್ಲರೂ ಬಂದಿದ್ರು. ಹೋಗ್ಲಿ ಬಿಡ್ರಿ, ಯಾಕೆ ತಲೆ ಕೆಡ್ಸ್ಕೊತಾರೆ, ಮತ್ತೆ ದೊಡ್ಡ ಜಾತ್ರೆ ಅಲ್ಲ, ಒಟ್ಟು ಸೇರಿ ಹಳ್ಳಿ ಹೆಣ್ಮಕ್ಳೆಲ್ಲ ಬಂದಿದ್ರ ಏನೋ ಗುಂಪು ಕಟ್ಕೊಂಡು. ನಿಮ್ಮನ್ನೇ ನೋಡ್ಲಿಲ್ಲಲ್ಲ ಮಾವ? ಇಲ್ಲಮ್ಮ, ನಿಮ್ಮ ವಾರದು ಏನು ನೋಡಲಿಲ್ಲ. ನೋಡಿದ್ರು ನಂಗೆ ಒಂಥರ ತಲೆ ಒಂಥರ ಮಕ ತೋರ್ಸಕ್ಕೆ ನಾಚಿಕೆಕ್ಕಿತ್ತು. ಪುಣ್ಯ ಕದಿಯೆಲ್ಲ ಏನೂ ಆಗಲಿಲ್ಲ. ಸರಿ. ಅಲ್ಲ, ಇಲ್ಲಿ ಏನು ನಡೆಯಾಕತ್ತೈತೆ ಅನ್ನೋದೇ ಅರ್ಥ ಆಗವಲ್ತಲ್ಲ. ಅಂದರೆ ಲಕ್ಷ್ಮಿ ಅವ್ರ ಅತ್ತಿ ಜೊತೆಗೆ ಮಾವ ಜಾತ್ರೆಗೆ ಹೋಗಿದ್ದ, ಅವ್ರ ಜೊತೆಗೆ ಇವ್ರು ಯಾಕೆ ಹೋಗ್ಬೇಕು? ಅಯ್ಯೋ ದೇವ್ರೇನಂತಲ್ಲ ಯಾಕೋ ಹೋಗ್ವಲ್ತಲ್ಲಪ್ಪ. ಅಂದರೆ ಲಕ್ಷ್ಮಿ ಅವ್ರ ಅತ್ತಿ ಜೊತೆಗೆ ಈ ನಮ್ಮ ಮಾವಂದು ಏನಾರು ಅಫೇರ್ ನಡೀತಾಯ್ತಾ? ಇದು ಗೊತ್ತಿದ್ದು ಲಕ್ಷ್ಮಿ ಸುಮ್ಮನದಾಳ, ಏನಿದು ಒಂದು ಗೊತ್ತಾಗಲ್ತಲ್ಲ. ಅದು ಈ ವಯಸ್ಸಿನಾಗ ಮಾವಿಗೆ ಏನು ಬಂತಪ್ಪ? ಮತ್ತು ಅತ್ತಿ ಹತ್ರ ಸುಳ್ಳು ಹೇಳಿದ್ರಲ್ಲ, ಅದೇ ಅಂತೀನಿ ನಾನು. ಈ ಬೆಂಡ್ಲಿ ಫೋನ್ ಮಾಡಿ ಎಲ್ಲ ಈಕಿ ಲಕ್ಷ್ಮಿ ಹೇಳಾಳ, ಅದಕ್ಕೆ ಅವ್ರು ಸುಳ್ಳು ರೆಡಿ ಮಾಡ್ಕೊಂಡು ಬಂದಾರ. ಹೆಂಗಾರ ಮಾಡಿ ಪತ್ತೆ ಹಚ್ಬೇಕಲ್ಲ, ಪತ್ತೆ ಹಚ್ಚಿ ಇದನ್ನು ಹಿಂಗಾರ ಮಾಡಿ ತರುಣ್ ಮುಂದೆ ಹೇಳಿ ಇವ್ರ ಸಂಬಂಧಕ್ಕೊಂದು ಎಳ್ಳು ನೀರು ಬಿಡಬೇಕು ಅಷ್ಟೇ. ಎಳ್ಳು ನೀರು ಬಿಡ್ಬೇಕು ಅನ್ನೋದಕ್ಕಿಂತ ನನಗಿಂತ ಜಾಸ್ತಿ ಎಲ್ಲದರಲ್ಲೂ ಇವಳು ಜಾಸ್ತಿ ಪ್ರಾಮುಖ್ಯತೆ ಪಡೆಯಕತ್ತಾಳ. ಅದು ನಂಗೆ ಸಹಿಸ್ಕೊಳಕ್ಕಾಗಲ್ತು. ಇಂಪಾರ್ಟೆನ್ಸ್ ಇವಳಿಗೆ ಯಾಕೆ ಸಿಗ್ಬೇಕು? ಏನು ದೊಡ್ಡ ಇದು ನಮ್ಮ ಅತ್ತಿನೂ, ಅದರೊಳಗೂ ನಮ್ಮ ಅತ್ತಿನೂ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾ ಇದಾರೆ. ಅದೇ ನಂಗೆ ಸಹಿಸ್ಕೊಳಕ್ಕಾಗಲ್ತು. ಏನು ಮಾಡಲಿ? ಮಾವಾರಂಗಾರ ಇವ್ರ ಅತ್ತಿ ಜೊತೆ ಹೋಗಿದ್ರ, ನೇರವಾಗಿ ಹೋಗಿ ಕೇಳಲೆ? ಇಲ್ಲಪ್ಪ, ನಾನು ಡೈರೆಕ್ಟಾಗಿ ಹೋಗಿ ಕೇಳಿದ್ರೆ ಅವರೆಲ್ಲ ಉತ್ತರ ಹೇಳ್ತಾರೆ. ಇಲ್ಲ, ಡೈರೆಕ್ಟಾಗಿ ಹೋಗಿ ಕೇಳಿ ಪ್ರಯೋಜನ ಇಲ್ಲ. ಓ, ಹಂಗಾರ ಮಾವಾರ ನಾಳೆನೂ ಹೋಗ್ಬೋದು, ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ? ಎಸ್ 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 ನಾಳೆ ಮಾವಾರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಎಲ್ಲಿ ಹೋಗ್ತಾರ ನೋಡಿ ಅತ್ತಿಯವರಿಗೆ ಇನ್ಫಾರ್ಮೇಷನ್ ಕೊಡ್ಬೇಕು, ಅದು ಲೈವ್ ಲೊಕೇಶನ್ ಸಮೇತ. ಇಲ್ಲ, ಇದನ್ನು ಮಾತ್ರ ನಾನು ಸುಮ್ಮನೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಸಿಕ್ಕಿರೋ ಒಳ್ಳೆ ಚಾನ್ಸ್ ಇದು ಲಕ್ಷ್ಮಿ ಮೇಲೆ ಸೇಡು ತೀರಿಸ್ಕೊಳಕ್ಕೆ. ನನಗೆ ಅಕ್ಕಿ ಮೇಲೆ ಪರ್ಸ್ನಲ್ ಸೇಡು ಅಂತ ಏನಿಲ್ಲ, ಒಂದೇ ನನಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಬೇರೆಯವ್ರಿಗೆ ಸಿಗ್ತಾಯಿದೆ ಅಂದರೆ ಅದು ನನ್ನ ಕೈಯಿಂದ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅದು ಎಸ್ಪೆಷಲಿ ನನ್ನ ಮನೆ ಒಳಗೆ ನಾನಿರೋವಾಗ. ಇದಕ್ಕೊಂದು ಮಂಗಳಾರತಿ ಹಾಡಲೇಬೇಕು. ಎಸ್ ಏನಾಗುತ್ತಾ ಗೊತ್ತಿಲ್ಲ, ಸಾಧ್ಯವಾದಷ್ಟು ನನ್ನ ಕೈಯಿಂದ ಒಂದು ಬೆಂಕಿ ಇಡೋ ಕೆಲಸ ಮಾಡಲೇಬೇಕು. ಮುಂದೆ ದೇವ್ರಿಗೆ ಬಿಟ್ಟಿದ್ದು. ಅಕ್ಕ ನೀವು ಲಕ್ಷ್ಮಿ? ಏನಿಲ್ಲಮ್ಮ, ನಾ ಹಿಂಗೆ ಹೊಂಟಿದ್ದೆ, ಜಸ್ಟ್ ನಿಂತೆ, ನೀ ಬಂದು ಹೊರಗೆ ಅಷ್ಟೇ, ಮತ್ತೇನಿಲ್ಲ. ಅಂದಂಗೆ ಏನೋ ಕೇಳಬೇಕು ಅಂತಂದೆ. ಕ್ವಶನ್ ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ದಾತಾ? ಹಾಂ ಅಕ್ಕ, ಸರಿ, ನಾ ಬರ್ತೇನೆ. ಅಲ್ಲ, ಈ ಸೌಪರ್ಣಿಕ ಅಕ್ಕ ಎಲ್ಲ ಕೇಳಿಸ್ಕೊಂಡ್ರ? ಏನಪ್ಪ ಒಂದು ಗೊತ್ತಾಗಲ್ತಲ್ಲ. ಕೇಳಿಸ್ಕೊಂಡ್ರ ಇಲ್ವಾ? ಏನು ಒಂದು ಗೊತ್ತಾಗಲ್ತಲ್ಲ. ಇಲ್ಲ, ಕೇಳಿಸ್ಕೊಂಡಿದ್ರೆ ಅವ್ರು ಹಿಂಗೆ ಇರ್ತಿರ್ಲಿಲ್ಲ, ಕೇಳಿಸ್ಕೊಂಡಿಲ್ಲ ಅಂತ ಕಾಣಿಸ್ತದೆ. ನನಗೆ ನಿಮ್ಮ ತಾಯಿ ಬರೋದು ಇಷ್ಟ ಇಲ್ಲ. ಹಂಗಂದ್ರೆ ಹೆಂಗ್ರಿ? ಎಷ್ಟಾದ್ರೂ ಆಕೆ ನಮ್ಮ ಅವ್ವ ಅಲ್ಲನ? ಕೆಲವೊಂದು ಟೈಮ್ ಹಿಂಗೆ ಕಳ್ಸೋದು ಮಾಡ್ಬೇಕಾಕತ್ರಿ. 10 ಲಕ್ಷ ರೂಪಾಯಿ ಕೊಟ್ಟಾಗ ಇಸ್ಕೊಂಡ್ರಿ. ಯಾರಿಗೆ 10 ಲಕ್ಷ ರೂಪಾಯಿ ನನಗೆ ಕೊಟ್ಟಾಳ ನಿಮ್ಮವ್ವ? ಹೇಳು 10 ಲಕ್ಷ ರೂಪಾಯಿ ನನಗೆ ಕೊಟ್ಟೈತೆ ನೋಡು. 10 ಲಕ್ಷ ರೂಪಾಯಿನ ನನಗೆ ಕೊಟ್ಟಿಲ್ಲ, ನಿನಗೆ ಕೊಟ್ಟಿರೋದು. ನಿನಗೆ ಬೇಕು ಇಸ್ಕೊಂಡು. ಅಲ್ಲ, ಈಗ ಅದನ್ನೇನು ತೊಗೊಂಡು ನಾನೇನಾರ ಖರ್ಚು ಮಾಡೇನೆ? ಎದಕ್ಕೆ ಸುಮ್ಮನೆ ಮಾತಾಡ್ತಿ? ಕತ್ತಿ ನಿಂದೊಂದು ತಗ ನೋಡು, ನಾ ಹೇಳ್ತೇನೆ ಕೇಳು. ನಮಗಿಂತವೆಲ್ಲ ರಾಡಿ ಹಚ್ಚಕೋಬೇಡ ನೀನು. ನಿಮ್ಮವು ಮಾತಾಡೋ ಮಾತು, ಆ ನಡ್ಕೊಳ್ಳೋ ರೀತಿ ಯಾವುದು ನನಗೆ ಇಷ್ಟ ಆಗೋದಿಲ್ಲ. ಏನು ಅನಿವಾರ್ಯ ಸುಮ್ಮನೆ ನನಗೆ ಒಂಥರ ಬಾಯಿ ಮುಚ್ಕೊಂಡದೀನಿ ನಾನು. ಹೇಳ್ತಾ ಅದನ್ನು ಕೇಳ. ನಾನು ನಿನಗೆ ನಿನ್ನ ಬೇಜಾರು ಮಾಡ್ಕೊಂಡ್ರು ಅಡ್ಡಿಲ್ಲ, ಬೇಕಾದ್ರೆ ನೀನೇ ಹೋಗಿ ನಿಮ್ಮವ್ವನ ಮನೆಗಿರೋ 4 ದಿನ ಇದ್ದು ಅದು ಏನು ನಿನಗೆ ಇಷ್ಟ ಆಗೋವರೆಗೂ ಏನು ಸೇವಾ ಮಾಡಿ ಬಾ. ನನಗೆ ಮಾತ್ರ ಹೇಳಬೇಡ, ಇಲ್ಲಿಗೆ ಮಾತ್ರ ಕರ್ಕೊಂಡು ಬರಬೇಡ. ಏನು ನಾನು ಹಂಗಾರೆ ಅಲ್ಲಿ ಹೋಗಿದ್ರೆ ನಡೀತೈತೆ? ಅಲ್ಲ, ನೀವು ಹೋಗಂದ್ರೆ ಹೋಗ್ತೇನೆ, ಅದಕ್ಕೇನಿಲ್ಲ. ನಡೆಯಲ್ಲ, ಆದ್ರೆ ಏನು ಮಾಡ್ಬೇಕು? ನಡೆಯಲ್ಲ. ಆದ್ರೆ ಹಂಗಂತೇಳಿ ಈಗ ನಿಮ್ಮ ಅವ್ನ ಕರ್ಕೊಂಬಂದು ಇಲ್ಲಿ ಇಟ್ಕೊ ಅಂತ ಹೇಳಕ್ಕೂ ನಾ ತಯಾರಿಲ್ಲ. ಅದಕ್ಕೆ ಸುಮ್ಮನೆ ನಮಗೆ ತೊಂದರೆ ಆದರೂ ಅಡ್ಡಿ ಇಲ್ಲ. ಹೆಂಗೆ ಒಂದು ಹೋಟ್ಲಿಂದ ತಂದು ಮಾಡ್ಯೋ ಹೆಂಗಂಗೆ ಒಟ್ಟು ಜೀವನ ಮಾಡ್ಕೋತೇವೆ ನಾವು. ಒಂದು 10-12 ದಿನ ಹೌದಿಲ್ಲ ನಾವು ಮಾಡ್ಕೊತೇವೆ. ಏನು ನಮ್ಮ ಹೋಗೊಂದು ಆರಾಮಿಲ್ಲ ಜಾಸ್ತಿ. ಮಧ್ಯಾಹ್ನ ಕಡೆಗೆ ನಾನು ಇಲ್ಲಿ ಬಸವೇಶ್ವರ ಕನ್ನೊಳಗೆ ಏನಾರು ತೊಗೊಂಬರ್ತೇನಂತ. ಆದ್ರೆ ನಾ ಹೇಳ್ತೇನೆ, ನಿಮ್ಮವ್ವನ್ನ ನಮ್ಮ ಮನೆಗೆ ಇಟ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಒಲ್ಲೋ ಮಾರಾಯ, ನಾವು ಅಲ್ಲೇ ಅಷ್ಟೇ. ಆಯ್ತು ಬಿಡ್ರಿ, ಹೋಗ್ಲಿ. ಒಲ್ಲೆ ಅಂತನವ್ರಿಗೆ ಏನು ಬಲವಂತ ಮಾಡೋಕ್ಕಾಗತ್ತೆ? ಬೇಡ ಅಂತೀರಪ್ಪ ಒಂದು ಅತ್ತಿ ಅತ್ತಾಗ. ಅದು ಏನು ನಾ ಮಾತಾಡಬೇಡ, ಏನು ಸುಮ್ಮನಿರು ಅಂತಂದ್ರೆ ಇರ್ತಿದ್ಲ ಏನೋ ಆಕೆ ಅತ್ತಾಗ. ನೀವು ಒಂಥರ ಏನು ಜೀವನದಾಗೂ ತಿರುಗಿ ನೋಡಲ್ಲ ಅನ್ನೋ ಲೆಕ್ಕಕ್ಕೆ ಇದು ಮಾಡ್ತೀರಿ.
ಜೀವನದಾಗೂ ತಿರುಗಿ ನೋಡೋಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಏನು ಮಾಡ್ಬೇಕಾದ್ರೆ ಅಲ್ಲ ನಿಮ್ಗೆ ಏನಾಗೈತ್ರಿ ನಿಮಗೆ ಹಾಂ ಯಾಕೆ ಹಿಂಗೆ ಮಾಡ್ತೀರಿ? ಮಾತಾಡ್ಬೇಡ ಅಂತ ಹೇಳ್ತಿ. ನಿಮ್ಮವ್ನ ಬಾಯಿ ಸುಮ್ಮನಿರಲ್ಲ. ನಾ ಹೇಳ್ತಾನಲ್ಲ, ಅಲ್ಲೇ ಹೋಗಿ ಇದ್ಕೊಂಡು ನಿಮ್ಮವ್ಗೆ ಎಷ್ಟಕ್ಕೈತೆ ಅಷ್ಟು ಆರೈಕೆ ಮಾಡಿ ಏನೋ ನಿಮ್ಮವ್ಗೆ ಸಮಾಧಾನ ಮಾಡಿ ಆರಾಮ ಆದ್ರೆ ನಾ ಹೇಳ್ತಾನೆ ನಮ್ಮ ಮನೆಯಾಗಿರೋದು ಬೇಡ. ಆಯ್ತು ಬಿಡ್ರಿ, ನಿಮ್ಗೆ ಇಷ್ಟನೇ ಇಲ್ಲ ಅಂದ್ರೆ ನಾನಾರ ಏನು ಮಾಡೋಕ್ಕಾಕತ್ತೆ? ನಾನೇ ಹೋಗ್ಲಾ ಹಂಗಾರ? ಒಂದು 10-12 ದಿನ ಆಕತ್ತೆ ನೋಡ್ರಿ ಬರಾಕ. ಹುಡ್ರು ಸಾಲಿ ಕಳ್ಸೋದು ಮಾಡೋದು ಎಲ್ಲ ನೀವೇ ನೋಡ್ಕೋಬೇಕು. ನೀನು ಅಭಿಷೇಕನ ಕರ್ಕೊಂಡು ಹೋಗು, ಅಲ್ಲಿಂದ ರೆಡಿ ಮಾಡಿಸಿ ಇದು ಏನದು ಬಿಟ್ಟು ಬರಕ್ಕೆ ಬರ್ತೈತಿ. ಯಾರು ಬಿಟ್ಟು ಬರ್ತಾರ? ನಾನೇ ಬೆಳಗ್ಗೆ ಬೇಕಾದ್ರೆ ರೆಡಿಯಾಗಿ ಬರ್ತೀನಿ ಆತ. ಏನು ಅಲ್ಲಿ ಹೊರಗೆ ಬಂದು ನಿಂದ್ರು ನಾನು ಕರ್ಕೊಂಡು ಹೋಗ್ತೀನಿ ದಿನ. ಒಂದು ಉಲ್ಟಾ ಕೆಲಸ ನಮ್ಗೆ. ಅವ್ರು ನಿಮ್ಮ ಅಣ್ಣ ಅತ್ತಿಗೆ ಅಡ್ಡಾಡಕ್ಕೆ ಹೋಗೋರು, ನಾವಿಲ್ಲೇ ಮನೆಯಾಗಿದ್ದು ಚಾಕ್ರಿ ಮಾಡ್ಬೇಕು. ನಾನು ಏನು ಮಾಡಲಿ ಅಡ್ಡಾಡಕ್ಕೆ ಹೋಗಬೇಡ ಅಂತ ಅನ್ನೋಕ್ಕಾಕೈತನ? ನಾವು ಯಾಕೆ ಅವನ್ನ ನೋಡ್ಕೊಳ್ಳೋದು ನಿಂದು ಕೆಲಸ ಹೌದಿಲ್ಲ ಅಂತ ಅಂತಾರೆ. ಏನು ಮಾಡಲಿ ನಾನಾರ? ಅದು ಅಲ್ಲದೆ ಮತ್ತು ಅತ್ತಿಗೆ ಮನೆ ನೋಡ್ಕೊತಾರ. ಒಂದು 8 ದಿನ ಹಿಂಗೇನೋ ಅಸ್ತವ್ಯಸ್ತ ಇದ್ದಾಗ ಕೆಲಸ ಇದ್ದಾಗ ತೀರಾ ನಾವು ನೋಡ್ಕೊಳ್ಳಲ್ಲ ಅಂದ್ರೆ ಅವ್ರಿಗೆ ಸಿಟ್ಟು ಬರಂಗಿಲ್ಲನ? ದುಡ್ಡು ಇಸ್ಕೊಳಕ್ಕಷ್ಟೇ ಈಕಿ ನೋಡ್ಕೊಳಕ್ಕಾದ್ರೆ ಆಗಲಿಕ್ಕಿ ಕೈಲಿ ಅನ್ನಂಗಿಲ್ಲನ? ಬರೀ ಜೀವನ ಇದೆ ಆತ. ಅವ್ರು ಅಂತಾರೆ ಇವ್ರು ಅಂತಾರೆ ಅಂತೇಳಿ. ನಿಮ್ಮವು ಹೆಂಗದಾಳ? ಆಕೆ ಎಲ್ಲರೂ ಹೊಂದ್ಕೊಂತಾಳ ಹೆಣ್ಮಗಳು? ಆಕೆ ಎಲ್ಲಿದ್ರೂ ಹೊಂದ್ಕೊಳ್ಳಲ್ಲ. ವಾತೀಗ ಬರ್ರಿ, ನಾನು ಬ್ಯಾಗ್ ರೆಡಿ ಮಾಡ್ಕೊಂಡೇನಿ, ಬಿಟ್ಟು ಬರ್ರಿ ಹೋಲತ್ತಾಗ. ಹ್ಞೂ